ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆ ಕ್ರಾಂತಿನೆಲ ಕಿತ್ತೂರು ತಾಲೂಕಿನಲ್ಲಿ ಈಗ ಎಸ್ಎಸ್ಎಲ್ಸಿ ಮಕ್ಕಳ ಫಲಿತಾಂಶ ಹೆಚ್ಚಳಕ್ಕೆ ಇಂದು ಕಿತ್ತೂರು ಪಟ್ಟಣದ ವೀರಭದ್ರೇಶ್ವರ ಕಲ್ಯಾಣ ಮಂಟಪದಲ್ಲಿ ಇಂದು ಪಾಲಕರ ಚಿತ್ತ ಉತ್ತಮ ಫಲಿತಾಂಶದತ್ತ ಎಂಬ ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯಿತಿ ಸಹಯೋಗದಲ್ಲಿ ಪೂಜ್ಯ ಕಲ್ಮಠದ ಮಡಿವಾಳ ರಾಜ ಯೋಗೀಂದ್ರ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅಧ್ಯಕ್ಷತೆಯಲ್ಲಿ ಬೆಳಗಾವಿ ಶೈಕ್ಷಣಿಕ ಜಿಲ್ಲೆಯ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಆದ ಲೀಲಾವತಿ ಹಿರೇಮಠ, ನಿವೃತ್ತ ವಿಶ್ರಾಂತ ಅಧಿಕಾರಿಗಳು ಆದ ಶ್ರೀ ಸಿದ್ದರಾಮ್ ಮಣ್ಣಲ್ಲಿ, ತಾಲೂಕು ಪಂಚಾಯತ್ ಇಒ ಕಿರಣ್ ಘೋರ್ಪಡೆ, ಕಿತ್ತೂರು ಬಿಇಒ ಚೆನ್ನಬಸಪ್ಪ ತುಬಾಕಿ, ಅಧಿಕಾರಿಗಳು ಆದ ವಸ್ತ್ರದ ಪ್ರಕಾಶ್ ಮೇಲವೆಂಕಿ, ನಿವೃತ್ತ ಶಿಕ್ಷಕ ಹಾಗೂ ಪಟ್ಟಣ ಪಂಚಾಯಿತಿ ಸದಸ್ಯ ಎಂಎಫ್ ಜಕಾತಿ, ಈಶ್ವರ್ ಹೋಟಿ ನೇತೃತ್ವದಲ್ಲಿ ಎಲ್ಲ ಸರ್ಕಾರಿ ಪ್ರೌಢಶಾಲೆ ಶಿಕ್ಷಕರು ಮತ್ತು ಪಾಲಕರ ಸಮ್ಮುಖದಲ್ಲಿ ಸಸಿಗೆ ನೀರು ಎರೆಯುವುದರ ಮುಖೇನ ಉದ್ಘಾಟನೆಗೊಂಡ ಈ ಕಾರ್ಯಕ್ರಮ ಎಸ್ಎಸ್ಎಲ್ಸಿ ಫಲಿತಾಂಶದ ವೃದ್ಧಿಗಾಗಿ ವಿವಿಧ ರೀತಿಯ ಉಪನ್ಯಾಸವನ್ನ ಗಣ್ಯರು ಕೊಟ್ಟಿದ್ದಾರೆ. ಹಾಗೂ ವಿದ್ಯಾರ್ಥಿಗಳು ಹಾಗೂ ಪಾಲಕರ ಸಹಕಾರವನ್ನು ಇವತ್ತಿಂದ ಕೊಡ್ತಾ ಇದ್ದೇವೆ. ಇನ್ನು ಇದೇ ರೀತಿಯಾಗಿ ಸಭೆ ಪರೀಕ್ಷೆ ಜೊತೆಗೆ ಇನ್ನೊಂದು ನಾನು ಹಾಗೆ ಚರ್ಚೆ ಮಾಡ್ತಾ ನಾನು ಒಬ್ಬ ಪತ್ರಕರ್ತ ಸ್ನೇಹಿತರ ಜೊತೆ ಚರ್ಚೆ ಮಾಡ್ತಾ ಇದ್ದೆ. ಹಿರಿಯ ಸ್ನೇಹಿತರು ಅನುಭವಿಗಳು ಅವರ ಹೆಸರು ಹೇಳಿದರು. ಸರ್ ನೀವೆಲ್ಲ ಅವಕಾಶ ಮಾಡೋದ್ರಲ್ಲಿ ಗಳಿಗೆ ಇಂಪುದವರಿಗೆ ಕೊಡೋರು ಅಂತ ಕೇಳಿದಾಗ ಅವಾಗ ನಾನು ಒಂದು ಯೋಜನೆ ಹಾಕೊಂಡು ಅವರು ಹೇಳಿದಂಥ ಒಂದು ಸಲಹೆ ಇವತ್ತು ನಮಗ ಗಳಿಗೆ ಇರುವಂಥ ಮಕ್ಕಳಿಗೆ ಆಕರ್ಷಿತ ಉತ್ತರದಂತೆ ಅನ್ನುವಂಥ ಕೈಗೆ ಬರಲಿಕ್ಕೆ ಕಾರಣ ಆಗಿದೆ. ಅವ್ರಿಗೂ ಕೂಡ ವಿಶೇಷವಾಗಿ ನಮ್ಮ ತಾಲೂಕಿನ ಎಲ್ಲ ಪತ್ರಿಕಾ ಸ್ನೇಹಿತರಿಗೆ ಸಹೋದರರಿಗೆ ಅಭಿನಂದನೆಗಳು ತಿಳಿಸ್ಬಿಡ್ತಾರೆ. ನಾವು ದಂಡ ಇರೋಲ್ಲ ಏನಂತ ಶಾಲೆನೇ ಇರೋಲ್ಲ ಅನ್ಬೇಕು, ಹಳ್ಳಿ ಓದಕ್ಕೆ ಕಳಿಸ್ಬೇಕು. ನೀವು ದಂಡ ಅಂದ್ರೆ ನಾವೇ ದಂಡ ಮಾಡಿಬಿಡ್ತಾವೆ. ಆ ನಿಟ್ಟಿನಲ್ಲಿ ಒಂದೇ ನಿಮಗೆ ಒಂದು ಆಡಿಯೋ ವಿಜುವಲ್ ಕ್ಲಿಪ್ಪಿಂಗ್ಸ್ ಕೊಡ್ತಾರೆ ನಿಮ್ಮ ಶಾಲೆಗೆ. ಅವಾಗ ಓದಕ್ಕೆ, ಯಾಕಂದ್ರೆ ಆಡಿಯೋಕ್ಕಿಂತ ವಿಜುವಲ್ ಅಗದಿ ಲೈಫ್ ಮನುಷ್ಯನ ಕ್ರಾಸ್ ಮಾಡ್ತದೆ. ಒಂದು ಪಿಕ್ಚರ್ ನೋಡಿದ್ರೆ ಅವಾಗೆಲ್ಲ ಬಂದು ಬರ್ತವೆ. ಆ ನಿಟ್ಟಿನಾಗ ಅದನ್ನು ಮಾಡಿದ್ದಾರೆ. ಅಂದರೆ ಎವರೇಜ್ ಮತ್ತು ಪೂರ್ ಸ್ಟೂಡೆಂಟ್ಸಿಗೆ ಅದು ಜಲ್ದಿ ತಲೆ ಜೊತೆಗೆ ಮಕ್ಕಳ ತಂದೆ ತಾಯಿ ಅಧಿಕೃತವಾಗಿ ಮುನ್ನಡೆಸುವಂತಹ ಶಾಲೆಯನ್ನು ಮುನ್ನಡೆಸಲಿಕ್ಕೆ ಬೇಕಾಗುವಂತಹ ಪ್ರೇರಕ ಶಕ್ತಿಯಾಗಿರುವಂತಹ ಎಲ್ಲರನ್ನೂ ಕರೆತರುವ ಮೂಲಕವಾಗಿ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಉಪಸ್ಥಿತರಿರುವಂತಹ ಬಾಬಾ ಸಾಹೇಬ್ ಪಾಟೀಲ್ ಸರ್ ಅವರೇ, ಮತ್ತೋರ್ವ ಮುಖ್ಯ ಅತಿಥಿಗಳು ಬೆಳಗಾವಿ ಜಿಲ್ಲೆಯ ಉಪನಿರ್ದೇಶಕರು, ಶಿಕ್ಷಣದ ಬಗ್ಗೆ ಅಪಾರವಾದಂತಹ ಆಸಕ್ತಿಯನ್ನು ಹಲವಾರು ಪ್ರಯೋಗಗಳನ್ನು ಮಾಡುವ ಮೂಲಕವಾಗಿ ಯಶಸ್ವಿ ಶಿಕ್ಷಣಾಧಿಕಾರಿಯಾಗಿ ಸದ್ಯಕ್ಕೆ ಬಡ್ತಿ ಹೊಂದಿ ಉಪನಿರ್ದೇಶಕರಾಗಿರುವಂತಹ ಸಹೋದರಿ ಹಿರೇಮಠ ಮೇಡಮ್ ಅವರೇ, ಹಿಂದಿನ ಬೈಲೂರು ತಾಲೂಕಿನಲ್ಲಿ ಬಿಯು ಆಗಿ ತುಂಬಾ ಪ್ರೇರಣಾದಾಯಕವಾಗಿರುವಂತಹ ವಾತಾವರಣ ಸೃಷ್ಟಿ ಮಾಡಿ ಆ ಎಲ್ಲ ಶಿಕ್ಷಕರಿಗೆ ಜನಾನುರಾಗಿ ಆಗಿರುವಂತಹ ವಸ್ತ್ರದ ಮೇಡಮ್ ಅವರೇ, ನಮ್ಮ ನಿಮ್ಮೆಲ್ಲರನ್ನ ಸ್ವಾಗತ ಮಾಡಿಕೊಳ್ಳುವಗೋಸ್ಕರವಾಗಿ ಆತ್ಮೀಯವಾಗಿ ಮಾತುಗಳನ್ನಾಡಿ ಈ ಸಭೆ ಹೇಗೆ ಅನ್ನೋದರ ಕುರಿತು ಅತಿ ಬಹಳ ಹತ್ತಿರದಲ್ಲಿ ಆರಂಭಗೊಂಡಿರುವಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಆಗಿ ಆಗಮಿಸಿರುವಂತಹ ಸ್ನೇಹಿತರಾದಂತಹ ತುಬಾಕಿ ಸರ್ ಅವರೇ, ಈ ಸಮಾರಂಭದಲ್ಲಿ ವೇದಿಕೆ ಮೇಲೆ ಎಷ್ಟು ಅಡ್ಡಾಡ್ತಲ್ಲ ಆ ವ್ಯಕ್ತಿ ವಿಜಯನ ಯಶಸ್ವಿಯನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ. ಹಾಗೆ ಈಗಾಗಲೇ ಪರೀಕ್ಷೆಯ ದಿನಾಂಕ ಘೋಷಣೆ ಆಗಿದೆ. ಇದನ್ನು ನೀವು ಎಷ್ಟು ನಿಮ್ಮ ಮಗುವಿಗೆ ಎಚ್ಚರಗೊಳಿಸ್ತಾರೆ ಮತ್ತು ಜಾಗೃತೆಗೊಳಿಸ್ತಾರೆ, ಅದು ಯಶಸ್ವಿ ಪಡೆಯಲಿಕ್ಕೆ ಸಾಧ್ಯ ಇದೆ. ಹೀಗಾಗಿ ಇದನ್ನು ನಾವೆಲ್ಲ ಸ್ಫೂರ್ತಿದಾಯಕವಾಗಿ ಮಾಡೋದ್ರ ಮುಖಾಂತರ ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಮಾಡಿದ್ದೀರಿ. ಇನ್ನು ಏನೇ ಇದ್ದರೂ ಸಹ ಒಳ್ಳೆಯ ಫಲಿತಾಂಶ ಮಾನ್ಯ ಶಾಸಕರು ಸಹ ಆ ಕೆಲಸವನ್ನು ತಂದಿದ್ದಾರೆ. ಅವರು MLA ಆದಮೇಲೆ ಮೊದಲು ಹೇಳಿದ್ದು ಅಂದರೆ ಏನೇ ಅನುದಾನ ಕೇಳೋದು ಮೊದಲೇ ಹೇಳ್ತಾ ಇರೋದು ಒಂದೇ ಒಂದು ಮಾತು, ಮೊದಲು ಶಿಕ್ಷಣಕ್ಕಾಗಿ ಅಂತೇಳಿ. ಬಹುಶಃ ಅದನ್ನು ಶಿಕ್ಷಣ ಒಂದು
ಈ ಭಾಗದಲ್ಲಿ ಒಳ್ಳೆಯ ಜಾಗೃತಿ ಕಾರ್ಯಕ್ರಮ ಆಗಿದೆ. ಅದರ ಜೊತೆಗೆ ಈ ಶಿಕ್ಷಣ ಕ್ಷೇತ್ರಕ್ಕೆ ಏನೇ ಕೆಲಸ ಮಾಡಿದರೂ ಸ್ಫೂರ್ತಿಯಾಗಿ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಮಾನ್ಯ ನಮ್ಮ ಹಿರೇಮಠ ಮೇಡಮ್ ಆಗಿರ್ಬೋದು, ನಮ್ಮ ತುರಾಗಿ ಸರ್ ಅವರು, ಇನ್ನುಳಿದ ಎಲ್ಲ ಅವರ ಸಿಬ್ಬಂದಿಯವರು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ ಮಕ್ಕಳು ಬಹಳ ಜಾಣರಿದ್ದಾರೆ. ಅದಕ್ಕಾಗಿ ಅವ್ರನ್ನ ಒಂದಿಷ್ಟು ಸ್ಫೂರ್ತಿದಾಯಕ ಮತ್ತು ಅವರ ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸ ಆಗಲಿ. ನಿಮ್ಮ ಒಂದು ಕೆಲಸವನ್ನು ಮಾತನ್ನ ಪರೀಕ್ಷೆ ಮುಗಿದ ತನಕ ನಿಲ್ಲಿಸಬೇಕು. ಏನಂತ ನಿನ್ನ ಕಡೆ ಆಗ್ತದ ಅಂತ ಹೇಳಿ. ಈ ಸಂದರ್ಭದಲ್ಲಿ ನಿವೃತ್ತ ಅಧಿಕಾರಿಗಳು ಸಿದ್ದರಾಮ ಅವರು ವಿಶೇಷ ಉಪನ್ಯಾಸ ಕೊಟ್ಟಿದ್ದಾರೆ. ಕಳೆದ ಭಾರಿ ಫಲಿತಾಂಶ ಹೆಚ್ಚಳಕ್ಕೆ ಶ್ರಮಿಸಿದ ಶಿಕ್ಷಕರನ್ನ ಪುಸ್ತಕ ನೀಡಿ ಗೌರವಿಸಲಾಗಿದೆ. ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಭಾಪಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್, ಡಿಡಿಪಿಐ ಲೀಲಾವತಿ ಹಿರೇಮಠ್, ಬಿಇಒ ಚನ್ನಬಸಪ್ಪ ತುಬಾಕಿ, ಹಿರಿಯ ಶಿಕ್ಷಕ ಡಾಕ್ಟರ್ ಶೇಖರ್ ಹಲ್ಸಗಿ, ಎಂಎಫ್ ಜಕಾತಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ವಿಶೇಷವಾಗಿ ಒಂದು ರೀತಿ SLC ಮಕ್ಕಳ ಉತ್ತಮ ಫಲಿತಾಂಶಕ್ಕಾಗಿ ಒಂದು ರೀತಿ ವಿಶೇಷ ಕಾರ್ಯಾಗಾರ ಇದಾಗಿದೆ. ಮಾನ್ಯ ಶಾಸಕರು ಸಹ ಸಾಕಷ್ಟು ಒಂದು ರೀತಿ ಪಾಲಕರಿಗೆ ಮತ್ತೆ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಮಾರ್ಗದರ್ಶನ ನೀಡಿದ್ದಾರೆ. ಸರ್, ಒಂದು ರೀತಿ ಈ ಬಾರಿ ಸಾಕಷ್ಟು SLC ಮಕ್ಕಳ ವಿದ್ಯಾರ್ಥಿ ಫಲಿತಾಂಶ ಹೆಚ್ಚಿನ ಮಾಡಬೇಕು ಅಂತ ಸಾಕಷ್ಟು ಇದು ಮಾಡಿದ್ದೀರಾ? ಎಸ್, ಡೆಫಿನೆಟ್ ಭಾಳ ಹಿಂದೆ ಉಳಿದೆವು ಕಂಪೇರ್ ಟು ಅದರ್ ತಾಲೂಕು ಸರ್. ಅದನ್ನು ಇಂಪ್ರೂವ್ ಮಾಡಬೇಕು ಅನ್ನುವಂಥ ಒಂದೇ ದೃಷ್ಟಿಯಿಂದ ಭಾಳಷ್ಟು ವರ್ಕ್ಶಾಪ್, ಸೆಮಿನಾರ್ಸ, ಎಕ್ಸ್ಟ್ರಾ ಕ್ಲಾಸಸ್, ಒಟ್ಟು ಶಿಕ್ಷಣ ಇಲಾಖೆ ಎಲ್ಲ ಟೀಚರ್ಸ್ ಆ್ಯಂಡ್ BO ಕೂಡಿ ಒಳ್ಳೆ ಕೆಲಸ ಮಾಡಿದರು. ಅದ್ರ ಜೋಡಿ ಇನ್ನೊಂದು 50 ದಿವಸ ಇರೋದ್ರಿಂದ ಪಾಲಕರಿಗೂ ಅವ್ರ ಜವಾಬ್ದಾರಿ ಏನನ್ನು ಅಂತ ಅದನ್ನು ಹೇಳಿ ಮಾಡಕ್ಕೆ ಪ್ರಯತ್ನ ಮಾಡತ್ತಾರೆ. ಸರ್, ಈಗ ಕೇಂದ್ರ ಸರ್ಕಾರ ಬಜೆಟ್ ಅಲ್ಲಿ ಪ್ರತಿ ಸರ್ಕಾರಿ ಶಾಲೆಗೂ ಸಹ ಒಂದು ರೀತಿ ಮೊಬೈಲ್ ಇಂಟರ್ನೆಟ್ ಸೌಲಭ್ಯ ಇದಾಗಿದೆ. ಹಾಗಾಗಿ ನಿಮ್ಮ ಅಭಿಪ್ರಾಯ? ಇವು ಕೊಡ್ಬೇಕು. ಇವು ದೇ ಆರ್ ಆಲ್ ವೆರಿ ನೆಸೆಸರಿ ಇವತ್ತಿನ ಕಾಲಮಾನದಾಗ. ಯಾಕಂದ್ರೆ ಎಲ್ಲ ಪ್ರತಿಯೊಂದು ಕೂಡ ಅಷ್ಟು ಕಷ್ಟಪಡ್ತಾವ್ರೆ ಒಂದು ರೀತಿ SLC ಫಲಿತಾಂಶ ಉತ್ತಮವಾಗಿ ಇರಬೇಕು ಅಂತ. ವಿಶೇಷವಾಗಿ ಯಾವ ರೀತಿ ಅವರ ಕಾರ್ಯವೈಖರಿ ಬಗ್ಗೆ ನಿಮ್ಮ ಅಭಿಪ್ರಾಯ? ಈಗ ಜನರಲ್ಲಿ ಭಾಳಷ್ಟು ಅವೇರ್ನೆಸ್ ಮೂಡಿಸುವಂಥ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಪ್ರತಿಯೊಂದು ವಿದ್ಯಾರ್ಥಿಗಳಿರ್ಬೋದು, ವಿದ್ಯಾರ್ಥಿ ಪಾಲಕರಿರ್ಬೋದು. ಯಾಕಂತಂದರೆ ಮೊದಲು ಪಾಲಕರು ಮಕ್ಕಳ ಜೊತೆಯಾಗಿ ಯಾರು ಹೋಗ್ತಿದ್ದಿಲ್ಲ. ಅವ್ರು ಏನೋ ತಮ್ಮ ಮಕ್ಕಳು ಓದ್ತಾ ಇದ್ದಾವೆ ಅಂತಂದ್ರೆ ಓದ್ತಾ ಇದ್ದಾವೆ ಬಿಡು ಅಂತ ಬಿಡ್ತಿದ್ರು. ಈಗ ಅದನ್ನು ಏನು ಮಾಡಿದರು ಅಂತಂದರೆ ಪಾಲಕರನ್ನ ಅವೇರ್ನೆಸ್ ಮಾಡಿದರು. ನಿಮ್ಮ ಮಕ್ಕಳ ಬಗ್ಗೆ, ಶಿಕ್ಷಣ ಬಗ್ಗೆ ನೀವೆಲ್ಲ ಕಾಳಜಿ ವಹಿಸಬೇಕು ಅನ್ನುವಂಥದ್ದು. ಇದು ರಾಜ್ಯದಲ್ಲಿ ಪ್ರಪ್ರಥಮವಾಗಿ ನಮ್ಮ ತಾಲೂಕಿನಲ್ಲಿ, ಅದು ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನಲ್ಲಿ ಪ್ರಪ್ರಥಮವಾಗಿ ಈ ರೀತಿಯಾದಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಫಸ್ಟ್. ಅದಕ್ಕೆ ನಾನು ಈಗಿರುವಂಥ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂಥ ಶಿವಾಯಿ ತುಬಾಕಿ ಅವ್ರ ಸಾಹೇಬರಿಗೆ ಈ ಸಂದರ್ಭದಲ್ಲಿ ಕಿತ್ತೂರು ಒಬ್ಬ ಪಟ್ಟಣ ಪಂಚಾಯತ್ ಸದಸ್ಯನಾಗಿ ಕಿತ್ತೂರು ಪಟ್ಟಣದ ಸಮಸ್ತ ನಾಗರಿಕರ ವತಿಯಿಂದ ಅವರಿಗೆ ಅನಂತ ಕೋಟಿ ಧನ್ಯವಾದಗಳನ್ನು ಹೇಳ್ತೀನಿ. ಯಾಕಂತಂದರೆ ಈ ಸಲ ಅವರ ಗುರಿ ಏನಿದೆ ಅಂತಂದ್ರೆ ಕಿತ್ತೂರು ತಾಲೂಕನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಥಮವಾಗಿ ತಗೋಬೇಕು ಅನ್ನುವಂಥ ಒಂದು ನಿಟ್ಟಿನೊಳಗೆ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಇದು ಪ್ರತಿಯೊಬ್ಬ ಪಾಲಕರಿಗೂ ಅವೇರ್ನೆಸ್ ಮೂಡಿದೆ ಮತ್ತು ವಿದ್ಯಾರ್ಥಿಗಳಲ್ಲೂ ಬಂದಿದೆ. ಅಷ್ಟೇ ಅಲ್ಲದ ಸಹಿತ ಶಿಕ್ಷಕರು ಯಾವತ್ತೂ ಗಂಧದ ಕೊಟ್ಟಿದ್ದಂಗೆ, ನನ್ನ ಅನುಭವ ಪ್ರಕಾರ ಅಂದ್ರೆ ಶಿಕ್ಷಕರಂದ್ರೆ ಒಂದು ಗಂಧದ ಕೊಟ್ಟಿದ್ದಂಗೆ. ಅವ್ರನ್ನ ನಾವು ಎಷ್ಟು ತಿಕ್ತೀವಿ ಅಷ್ಟು ಸುವಾಸನೆಯನ್ನು ಗಂಧದ ಕೊಟ್ಟ ಬೀರ್ತದೆ. ಹಂಗೆ ಅವರು ಮತ್ತು ಶಿಕ್ಷಕರೆಲ್ಲ ಕೂಡ್ಕೊಂಡು ಯಾವ ರೀತಿಯಾಗಿ ಗಂಧದ ಸುವಾಸನೆಯನ್ನು ಮಕ್ಕಳಿಗೆ ಮುಟ್ಟಿಸ್ಬೇಕು ಅನ್ನೋದ ನಿಟ್ಟಿನೊಳಗೆ ಇವತ್ತೇನು ಶ್ರಮ ಪಡಾಕತ್ತಿದ್ದಾರೆ. ಇದೇ ರೀತಿಯಾಗಿ ನಮ್ಮ ಬೆಳಗಾವಿ ಜಿಲ್ಲೆ ಎಲ್ಲ ತಾಲೂಕಿನವರು ಶ್ರಮ ಪಟ್ಟದ್ದಾದ್ರೆ ಬೆಳಗಾವಿ ಜಿಲ್ಲೆ 14-15 ಸ್ಥಾನ ಅಲ್ಲ, ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನದೊಳಗೆ ಬರಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಇದೇ ರೀತಿಯಾಗಿ ಮುಂದುವರೆದ್ರೆ ಎಲ್ಲ BOಗಳು ಪ್ರಯತ್ನ ಪಟ್ಟರೆ ಇದೇ ಎಲ್ಲರ ಅಭಿಪ್ರಾಯ ಏನದು 14-15 ಸ್ಥಾನಕ್ಕೆ ಬರ್ಬೋದು ಅಂತಲ್ಲ. ಈಗ ಇವತ್ತೇನು ಜನರಿಗೆ ಅವೇರ್ನೆಸ್ ಬಂದಿದೆ, ಇದನ್ನ ನೋಡಿದರೆ ಶಿಕ್ಷಕರು ಎಷ್ಟು ಒಂದು ಉತ್ತಮವಾದಂಥ ಕೆಲಸವನ್ನು ಮಾಡಾಕ್ತಾರ. ಪ್ರತಿ ಒಂದು TV ಇದರಲ್ಲಿ ಮೊಬೈಲ್ದಲ್ಲಿ ನೋಡ್ತೀವಿ ನಾವು. ಇದೇ ರೀತಿಯಾಗಿ ಮಾಡಿದ್ದಾದ್ರೆ ಬೆಳಗಾವಿ ಜಿಲ್ಲೆನೇ ಯಾಕೆ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನದಾಗ ಬರಬಾರ್ದು, 100% ಬರ್ತದೆ ಅನ್ನುವಂಥ ಭರವಸೆ ಮೂಡ್ತಾ ಇದೆ. ಕಷ್ಟಪಡ್ತಾವ್ರು ವಿಶೇಷವಾಗಿ ಸಾಕಷ್ಟು ಶಿಕ್ಷಕರಿಗೂ ವೃದ್ಧಿಸ್ತಕ್ಕಂಥದ್ದು SLC ಫಲಿತಾಂಶ ಉತ್ತೇಜನಕ್ಕಾಗಿ ಅವ್ರ ಬಗ್ಗೆ ತಾವೇನು ಇಲ್ಲ, ಖಂಡಿತ. ಈಗ ಅವರು ನಮಗೆ ಮೊದಲಿಂದನೂ ಪರಿಚಯ ಇದ್ದಾರೆ. ಏನೇ ಕೆಲಸ ಕೊಟ್ಟರು ನಿಭಾಯಿಸುವಂತದ್ದು ಕ್ರಿಯಾಶೀಲವಾಗಿ ಮಾಡ್ತಾ ಬಂದಿದ್ದಾರೆ. ಮತ್ತು ಮುಂದುವರೆದು ಈಗ ನಿರ್ದಿಷ್ಟವಾಗಿ ಅವರು ಮಾಡಿರುವಂತಹ ಅಭಿಪ್ರೇರಣಾ ಕಾರ್ಯಾಗಾರಗಳು, ಸಂಯೋಜನೆ ಮಾಡಿದಂತಹ ರೀತಿ ಎಲ್ಲಾ ಮಕ್ಕಳನ್ನ ಮುಟ್ಟುವ ಪ್ರಯತ್ನ ಮಾಡಿದ್ದಾರೆ. ಎರಡನೇದ್ದು ಪಾಸಿಂಗ್ ಪ್ಯಾಕೇಜ್ ಅನ್ನುವಂತಹ ರೂಪದಲ್ಲಿ ಮತ್ತೆ ಕಲಿಕೆಯಲ್ಲಿ ಮುಂದಿರುವಂತಹ ಮಕ್ಕಳಿಗೆ ಲರ್ನಿಂಗ್ ಟಿಪ್ಸ್ ಎನ್ನುವಂತಹ ಸ್ಕೋರಿಂಗ್ ಟಿಪ್ಸ್ ಅನ್ನ ಒಳಗೊಂಡು ಒಂದು ಬುಕ್ಲೆಟ್ ಅನ್ನ ಬಿಡುಗಡೆ ಮಾಡಿರುವಂತದ್ದು ಅತ್ಯಂತ ಸುತ್ತಾರ. ಇದು ಡೆಫಿನೆಟ್ಲಿ ವಿಶೇಷ ಯೋಜನೆ. ಅದರೊಟ್ಟಿಗೆ
ಮಗು ಮೊಬೈಲ್ ಗೀಳನ್ನ ಹೊಂದಿದ್ದೇ ಆದಲ್ಲಿ ಆ ಮೊಬೈಲ್ ಮೂಲಕನೂ ಕಲಿಕೆಯಾಗ್ಲಿ ಅನ್ನುವಂತ ಒಂದು ಕಾರಣಕ್ಕಾಗಿ ಸಣ್ಣ ಸಣ್ಣ ವಿಡಿಯೋಸ್ಗಳನ್ನ ಮಾಡಿಸಿರುವಂತದ್ದು ಸಂಪನ್ಮೂಲ ಶಿಕ್ಷಕ ಬಂಧುಗಳಿಂದ ನಿಜಕ್ಕೂ ಶ್ಲಾಘನೀಯ. ಈ ರೀತಿ ಇವತ್ತು ಮಾಡಿರುವಂತಹ ಪಾಲಕ ಪೋಷಕರ ಮಹಾಸಭೆ ಇದೇನ್ ಗೊತ್ತಾಗ್ತದೆ, ಮುಂದಿನ ಹಂತದಲ್ಲಿ ಮನೆ ಭೇಟಿ, ವಸತಿ ಸಹಿತವಾಗಿ ಒಂದು 250 ಮಕ್ಕಳಿಗೂ ಪ್ಲಾನ್ ಮಾಡ್ತಾ ಇದ್ದಾರೆ. ಇದೆಲ್ಲ ಏನಂದ್ರೆ ನಿರ್ದಿಷ್ಟ ಗುರಿ ಆಧಾರಿತ ಆಗಿರೋದ್ರಿಂದ ನಮಗೂ ಪ್ರೇರಣೆ ಆಗಿದೆ. ಜಿಲ್ಲಾ ಹಂತಕ್ಕೆ ಖಂಡಿತ ನಾವು ಬೇರೆ ತಾಲೂಕಿನಲ್ಲಿ ಈ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತೀವಿ ಸರ್. ಮನೆ ಮಾತು. ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೆ ಪೋಷಕರಿಗೆ, ಶಿಕ್ಷಕರುಗಳಿಗೆ, ವಿದ್ಯಾರ್ಥಿಗಳಿಗೆ ಏನ್ ಮಾರ್ಗದರ್ಶನ ಕೊಡ್ತೀರಾ, ಮತ್ತೆ ಇವ್ರಿಗೆ ಶಿಕ್ಷಕರಿಗೆ ಏನು ಆದೇಶ ಕೊಡ್ತೀರಾ, ಪೋಷಕರಲ್ಲಿ ಏನ್ ಮನವಿ ಮಾಡ್ತೀರಾ? ಸರ್, ನಾನು ಕೈ ಮುಗಿದು ಕೇಳ್ಕೊಳ್ಳೋದು ಇಷ್ಟೇ, ಏನಂತಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಂದ ಆದಿಯಾಗಿ ಸರ್ವರಿಗೂ ನಮಗೆ ಕಾಳಜಿ ಇರುವಂತದ್ದು ಫಲಿತಾಂಶ, SSLC ಫಲಿತಾಂಶ. ಜಿಲ್ಲೆನಲ್ಲಿ ಎಲ್ಲಾ ಹಿರಿಯ ಅಧಿಕಾರಿಗಳು ಮತ್ತೆ ಏನು ಜನಪ್ರತಿನಿಧಿಗಳ ಒಂದು ಮಾರ್ಗದರ್ಶನದಲ್ಲಿ ಕಾರ್ಯ ಮಾಡ್ತಾ ಇದ್ದೀರಿ. ಎಲ್ಲಾ ಶಿಕ್ಷಕರಲ್ಲಿ ನಾನು ವಿನಂತಿ ಮಾಡೋದು ಇಷ್ಟೇ, 48 ದಿವಸ ಮಕ್ಕಳನ್ನ ಹಿಡಿದಿಟ್ಕೊಳ್ರಿ. ಮನೆಯಲ್ಲಿ ಪಾಲಕರು ಪೋಷಕರು ನೇರವಾಗಿ 1 to 1 ಆ ಮಕ್ಕಳನ್ನ ನೀವು ಕುಂದಿರಿಸಿಕೊಂಡು ಕಾಳಜಿ ಮಾಡಿದ್ದೇ ಆದ್ರೆ ಖಂಡಿತ ನಾವು ನಮ್ಮ ಗುರಿಯನ್ನ ಈಡೇರಿಸಿಕೊಳ್ಳಕ್ಕೆ ಸಾಧ್ಯ ಇದೆ ಸರ್. ಕಿತ್ತೂರಲ್ಲಿ ಒಂದ್ ರೀತಿ, ಕಿತ್ತೂರು ತಾಲೂಕಿನಲ್ಲಿ SLC ಮಕ್ಕಳ ಒಂದ್ ರೀತಿ ಫಲಿತಾಂಶ ಹೆಚ್ಚಿನದಕ್ಕಾಗಿ ವಿಶೇಷವಾಗಿ ಸಾಕಷ್ಟು ಇಲ್ಲಿರ್ತಕ್ಕಂಥ BO ಅವರು ಚನ್ನಬಸಪ್ಪ ತುಬಾಕಿ ಅವರು ವಿವಿಧ ಶಿಬಿರಗಳನ್ನ, ವಿವಿಧ ಸಭೆಗಳನ್ನ, ಮತ್ತೆ ಪೋಷಕರ ಮತ್ತೆ ವಿದ್ಯಾರ್ಥಿಗಳ ಸಭೆಗಳನ್ನ ನಡೆಸ್ತಕ್ಕಂಥದ್ದು, ಹಲವಾರು ಸ್ಪರ್ಧಾತ್ಮಕವಾಗಿ ಶಿಬಿರಗಳನ್ನ ಆಯೋಜನೆ ಮಾಡಿದ್ದಾರೆ. ಈ ಬಗ್ಗೆ ಸ್ವತಃ ಈ ಒಂದು ಕಿತ್ತೂರು ನಾಡು ಕಂಡ ಒಂದ್ ರೀತಿ ಹೆಸರಾಂತ ಶಿಕ್ಷಕರು ಡಾಕ್ಟರ್ ಶೇಖರ್ ಅಲ್ಸಗಿ ಅವರು ಏನ್ ಹೇಳ್ತಾರೆ. ಸರ್ ನಮಸ್ತೆ. SLC ಫಲಿತಾಂಶದ ಅಭಿವೃದ್ಧಿಗಾಗಿ ಯಾರು ಮಾಡಿರ್ಲಿಲ್ಲ ಈ ರೀತಿ ವಿಶೇಷ ಪ್ರಯತ್ನ, ವಿಭಿನ್ನ ಪ್ರಯತ್ನ ಈ ಬಾರಿ BO ಅವರಾಗಿರ್ತಕ್ಕಂಥ ಚನ್ನಬಸಪ್ಪ ತುಬಾಕಿ ಅವರು ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ತುಂಬ ಒಳ್ಳೆಯ ಕೆಲಸವನ್ನು ಮಾಡಬೇಕಂತೇಳಿ ಹುಮ್ಮಸ್ಸಿನಿಂದ ಅವರು ಫೀಲ್ಡ್ಗೆ ಇಳಿದಿದ್ದಾರೆ. ಆ ಕಾರ್ಯ ಸ್ವಲ್ಪ ದಿವಸದಲ್ಲಿ ಎಲ್ಲ ಶಿಕ್ಷಕರ ಮನಸ್ಸು ಗೆಲ್ಲುವ ಮೂಲಕ ಎಲ್ಲ ಮುಖ್ಯ ಶಿಕ್ಷಕರ ವಿಶ್ವಾಸಕ್ಕೆ ತೆಗೆದುಕೊಂಡ ಇಡೀ ನಾಡಿನ ಎಲ್ಲ ಶಾಲೆಗಳಿಗೆ ಭೇಟಿ ಕೊಟ್ಟು ಶಾಲೆಗಳ ಮಕ್ಕಳ ಒಂದು ಬೌದ್ಧಿಕ ಮಟ್ಟ ಅವರ ಜೊತೆ ಸ್ಪಂದನೆ ಮಾಡಿ ಅವರಿಗೆ ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ಮಾತಿನ ಜೊತೆಗೆ ಅದನ್ನು ಪ್ರತಿರೂಪಕ್ಕೆ ತರ್ತಕ್ಕಂಥ ಸಂಪನ್ಮೂಲ ಶಿಕ್ಷಕರನ್ನು ಬಳಸಿಕೊಂಡ ತಾಲೂಕಿನಾದ್ಯಂತ ಉತ್ತಮ ರೀತಿಯ ತರಬೇತಿಯನ್ನು ಮಕ್ಕಳಿಗೆ ಕೊಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರ ಮುನ್ಸೂಚನೆ ಏನಪ್ಪ ಅಂತಂದ್ರೆ ಉತ್ತಮವಾದಂಥ SSLC ಫಲಿತಾಂಶವನ್ನು ಪಡಿಬೇಕನ್ನೋದು ನಮ್ಮ ಕಿತ್ತೂರು BO ಅವರ ಆಗಿರ್ತಕ್ಕಂಥ ಶಿವಾಯ ತುಬಾಕಿ ಅವರ ಇಚ್ಛೆ ಆಗಿದೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನ್ ಸರ್, ಏನಾದ್ರು ನಾವು ನಿರೀಕ್ಷೆ ಮಾಡ್ಬೋದಾ? ಯಾಕಪ್ಪ ಅಂತಂದ್ರೆ ಈ ಬಾರಿ ಪ್ರಥಮ ಜಿಲ್ಲೆಯಲ್ಲೇ ಪ್ರಥಮ ಬರ್ಬೋದು, ಮತ್ತೆ ಬೆಳಗಾವಿ ಜಿಲ್ಲೆ ಒಂದು 15 ಒಳಗಡೆ ಬರ್ಬೋದು ಅಂತ ಹೇಳ್ಬಿಟ್ಟು ನಿಮ್ಮ ವಿಶೇಷ ಪ್ರಯತ್ನಕ್ಕೆ ನಾವು ನಿರೀಕ್ಷೆ ಮಾಡ್ಬೋದಾ? ಬೆಳಗಾವಿ ಜಿಲ್ಲೆ ಸಮಗ್ರವಾಗಿ ಈ ರೀತಿ ನಾವು ಕಿತ್ತೂರಿನಲ್ಲಿ ಮಾಡ್ತಕ್ಕಂಥ ಕಾರ್ಯವೈಖರಿಯನ್ನು ಎಲ್ಲರೂ ಮಾಡಿದರೆ ಆಗ್ಬೋದು. ಆದರೆ ಕಿತ್ತೂರಿನಲ್ಲಿ ಮಾತ್ರ ಮೊದಲಿನ ಫಲಿತಾಂಶವನ್ನು ವಿಭಿನ್ನ ರೀತಿಯಲ್ಲಿ ನಾವು ತೆಗೆದುಕೊಂಡು ಬರಲಿಕ್ಕೆ ಎಲ್ಲ ಈ ಸಮೂಹನ ಅದಕ್ಕೆ ಎದ್ದು ನಿಂತ್ಕೊಂಡು ಸ್ವಮನಸ್ಸಿನಿಂದ ಸ್ವಯಂ ಪ್ರೇರಿತರಾಗಿ ಪ್ರಮಾಣ ಮಾಡಿದ್ದಾರೆ. ನಾವು ಈ ಸಲ ಏನಾದರೂ ಮಾಡಿ ನಮ್ಮ ಫಲಿತಾಂಶವನ್ನು ವೃದ್ಧಿ ಮಾಡಿಕೊಂಡು ಜಿಲ್ಲೆಯಲ್ಲಿ ಒಂದು ಉತ್ತಮ ಸ್ಥಾನವನ್ನು ಪಡಿಬೇಕಂತಕ್ಕಂಥ ಇರಾದೆ ಎಲ್ಲರದು ಆಗಿದೆ. ಥ್ಯಾಂಕ್ ಯು. KDP ಸಭೆಯಲ್ಲಿ ಹೇಳಿದ್ರು, ಇವಾಗ ನಮ್ಮ ಪತ್ರಿಕಾ ಸಮೂಹಕ್ಕೆ ಹೇಳಿದ್ರು, ಈ ಬಾರಿ 20ರಿಂದ 15 ಇಲ್ಲಾಂದ್ರೆ 15 ಒಳಗಡೆ ಈ ಬಾರಿ ನಾವು ಬಂದೇ ಬರ್ತೀವಿ SLC ಫಲಿತಾಂಶ ಅಂತ. ಹಾಗಾಗಿ ನೀವೇನಾದ್ರು ಈ ಬಾರಿ ಜಿಲ್ಲಾ ಲೆವೆಲ್ಗೆ, ತಾಲೂಕು ಲೆವೆಲ್ಗೆ ಈ ಬಾರಿ ಏನು ಪ್ರಥಮ ಬರ್ತೀರಾ ಅಂತ ಹೇಳ್ಬಿಟ್ಟು ಏನಾದ್ರು ನಿರೀಕ್ಷೆ ಮಾಡಬಹುದಾ? 100% ಫಸ್ಟ್ ಬರ್ತದೆ ಇಡೀ ಜಿಲ್ಲೆಗೆ. ಎಸ್ 100%. ಓಕೆ. ಒಟ್ಟಾರೆ ಕೊನೆ ಪ್ರಶ್ನೆ, ಎಲ್ಲಾ ಶಿಕ್ಷಕರುಗಳಿಗೆ ಏನ್ ಸಲಹೆ ಕೊಡಕ್ಕೆ ಇಷ್ಟಪಡ್ತೀರಾ? ಪೋಷಕರಿಗೆ ಏನ್ ಮನವಿ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ? ಮತ್ತೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಏನು ಆದೇಶ ಕೊಡ್ತೀರಾ? ನನ್ನ ತಾಲೂಕಿನ ವ್ಯಾಪ್ತಿಯ ಎಲ್ಲ ಪ್ರೌಢಶಾಲಾ ಶಿಕ್ಷಕರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಸ್ವಯಂ ಆದೇಶ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಈಗಾಗಲೇ ನನ್ನ ವಿಷಯದಲ್ಲಿ ಮಕ್ಕಳು ಯಾರು ಅನಿತರನ್ನ ಆಗಬಾರದು ಅಂತೇಳಿ ಅವರವರೇ ಘೋಷಣೆ ಮಾಡ್ಕೊಂಡಿದ್ದಾರೆ. ನಾನು ಅವರಿಗೆ ಆದೇಶ ಮಾಡುವಂಥ ಅವಶ್ಯಕತೆ ಇಲ್ಲ, ಸ್ವಯಂ ಆದೇಶವನ್ನು ಅವರೇ ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಮುಖ್ಯೋಪಾಧ್ಯಾಯರು ಕೂಡ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಸುಮಾರು 1800 ಮಕ್ಕಳನ್ನು ನಾನು ವೈಯಕ್ತಿಕವಾಗಿ ಭೇಟಿಯಾಗಿದ್ದೇನೆ. ಎಲ್ಲ ಮಕ್ಕಳು, ನನ್ನ ಪ್ರೌಢಶಾಲೆ, ನನ್ನ ಕಿತ್ತೂರು ವಲಯದ ಎಲ್ಲ ಮಕ್ಕಳನ್ನು ವೈಯಕ್ತಿಕವಾಗಿ ಮಕ್ಕಳಿಗೆ ಭೇಟಿ ಮಾಡಿದ್ದೇನೆ. ಎಲ್ಲ ಮಕ್ಕಳಿಗೂ ಕೂಡ ಯಾವ ರೀತಿ ಓದಬೇಕು ಅನ್ನೋದನ್ನು ಕೂಡ ಮಾರ್ಗದರ್ಶನ ಮಾಡಿದ್ದೇನೆ. ಎಲ್ಲ ಮಕ್ಕಳು ಓದ್ತಾ ಇದ್ದಾರೆ. ಇವತ್ತು ಪಾಲಕರ ಸಭೆಯಲ್ಲಿ ಒಂದು ವೈಯಕ್ತಿಕವಾಗಿ ನಾನು ಕಳಕಳಿ ವಿನಂತಿ ಮಾಡಿಕೊಂಡಿದ್ದೇನೆ. ಮಕ್ಕಳಿಗೆ ಏನು ತಮ್ಮ ಇನ್ನು 50 ದಿನಗಳು ಅತ್ಯಂತ ಮಹತ್ವದ ದಿನಗಳು. ಆ ದಿನಗಳನ್ನು ತಾವು ಮಕ್ಕಳ ಸಲುವಾಗಿ ಕಳೀರಿ. TV ಅಥವಾ ಮೊಬೈಲ್ಗಳ ಬಳಕೆಯನ್ನು ಕಡಿಮೆ ಮಾಡಿರಿ.
ಮಕ್ಕಳಿಗೆ ಅವಶ್ಯಕತೆ ಇದ್ದಾಗ ಮೊಬೈಲ್ ಕೊಡಿ, ಅದರ ವಿಷಯವನ್ನು ತಿಳ್ಕೊಳ್ಳಿ. ಆದರೆ ಅನವಶ್ಯಕವಾಗಿ ಮೊಬೈಲ್ ಮತ್ತು ಟಿವಿಯನ್ನು ತಾವು ಕೂಡ 2 ತಿಂಗಳು ಕಡಿಮೆ ಮಾಡ್ರಿ ಅಂತೇಳಿ ನನ್ನ. ಒಟ್ಟಾರೆ ಕಿತ್ತೂರು ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಆದ ಚನ್ನಬಸಪ್ಪ ತುಬಾಕಿ ಹಾಗೂ ಸರ್ಕಾರಿ ಪ್ರೌಢಶಾಲೆಗಳ ಸರ್ವ ಶಿಕ್ಷಕರು ಎಸ್ಎಸ್ಎಲ್ಸಿ ಮಕ್ಕಳ ಫಲಿತಾಂಶದ ವೃದ್ಧಿಗಾಗಿ ಕ್ರಾಂತಿಕಾರಕ ಯೋಜನೆ ರೂಪಿಸಿರುವುದು ಇಡೀ ಜಿಲ್ಲೆಗೆ ಮಾದರಿಯಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.